ಬಂಧುಗಳ ನಮಸ್ಕಾರ, ಹೇಗಿದ್ರೆ ನೀವೆಲ್ಲರೂ. ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳು, ಇತ್ತೀಚೆಗೆ ನಮ್ಮ ರಾಜ್ಯದಲ್ಲಿ ವಿಪರೀತ ಸದ್ದು ಮಾಡಿದ ಪ್ರಕರಣ ಅಂದ್ರೆ ಶಾಸಕರಾಗಿದ್ದಂಥ ವಿನಯ್ ಕುಲಕರ್ಣಿ ಪ್ರಕರಣ. ಯಾಕೆ ಆಪರಿಯಾದಂಥ ಸದ್ದು ಮಾಡ್ತು ಅಂದ್ರೆ, ಓರ್ವ ಜನಪ್ರತಿನಿಧಿ ಅಥವಾ ಶಾಸಕ, ಹಿಂದೆ ಸಚಿವರು ಕೂಡ ಆಗಿದ್ರು, ಹೀಗಿದ್ದಂಥ ವ್ಯಕ್ತಿ ಕೊಲೆಗಾರ ಅಂತ ಹೇಳಿ ಜೈಲಿಗೆ ಹೋಗುವಂತ ಪರಿಸ್ಥಿತಿ ಎದುರಾಯಿತು. ಅಂದ್ರೆ ಕೋರ್ಟ್ ಈ ವ್ಯಕ್ತಿ ಕೊಲೆಗಾರ ಅಂತ ಹೇಳಿ ತೀರ್ಪನ್ನ ಪ್ರಕಟ ಮಾಡ್ತು. ಅಷ್ಟು ಮಾತ್ರ ಅಲ್ಲ, ಜೀವನ ಪರ್ಯಂತ ಅಂದ್ರೆ ಜೀವಾವಧಿ ಶಿಕ್ಷೆಯನ್ನ ವಿಧಿಸಲಾಯಿತು. ಜೀವನ ಪರ್ಯಂತ ಜೈಲಿನಲ್ಲಿ ಕಾಲ ಕಳಿಬೇಕು ಎನ್ನುವ ರೀತಿಯಲ್ಲಿ ಶಾಸಕ ಸ್ಥಾನವನ್ನು ಕೂಡ ವಿನಯ್ ಕುಲಕರ್ಣಿ ಆ ಸಂದರ್ಭದಲ್ಲಿ ಕಳ್ಕೊಂಡು ಬಿಟ್ಟಿದ್ರು. ಜೊತೆಗೆ ಹಿಂದೆ ಕೋರ್ಟ್ ತೀರ್ಪನ್ನ ಕೊಡುವಂತ ಸಂದರ್ಭದಲ್ಲಿ ಸಾಕಷ್ಟು ವಿಚಾರವನ್ನ ಪ್ರಸ್ತಾಪ ಮಾಡಿತ್ತು. ಅದರಲ್ಲಿ ಪ್ರಮುಖವಾದಂಥ ವಿಚಾರ ಅಂದ್ರೆ, ಎಲ್ಲರೂ ಸೇರ್ಕೊಂಡು ಅಧಿಕಾರ ಪ್ರಭಾವವನ್ನು ಬಳಸಿ ಇಡೀ ವ್ಯವಸ್ಥೆಯನ್ನೇ ಬುಡಮೇಲು ಮಾಡಿಬಿಟ್ಟಿದ್ರು ಅಂತ ಹೇಳಿ ಪೊಲೀಸ್ ಇಲಾಖೆಯಿಂದ ಎಲ್ಲರನ್ನು ಕೂಡ ತಮಗೆ ಬೇಕಾದ ರೀತಿಯಲ್ಲಿ ಬಳಸ್ಕೊಂಡು ಬಿಟ್ಟಿದ್ರು ಎನ್ನುವ ರೀತಿ ಒಂದು ರೀತಿಯಲ್ಲಿ ಸಿನಿಮಾ ನೋಡಿದ ರೀತಿಯಲ್ಲಿ ಆಗ್ತಾ ಇತ್ತು. ಆದ್ರೆ ಇದೀಗ ಉಲ್ಟಾ ಆಗಿಬಿಟ್ಟಿದೆ. ಆ ಪ್ರಕರಣದಲ್ಲಿ ವಿನಯ್ ಕುಲಕರ್ಣಿಗೆ ಇದೀಗ ಬಿಗ್ ರಿಲೀಫ್ ಸಿಕ್ಕಿದೆ. ಇಲ್ಲಿಯವರೆಗೆ ವಿನಯ್ ಕುಲಕರ್ಣಿ ಅಪರಾಧಿಯಾಗಿದ್ರು. ಹಿಂದೆ ಕೋರ್ಟ್ ಅಪರಾಧಿ ಅಂತೇಳಿ ಶಿಕ್ಷೆಯನ್ನು ಪ್ರಕಟ ಮಾಡಿತ್ತು. ಆದರೆ ಇದೀಗ ಮತ್ತೊಮ್ಮೆ ಆರೋಪಿ ಆಗ್ತಾ ಇದ್ದಾರೆ ವಿನಯ್ ಕುಲಕರ್ಣಿ. ವಿನಯ್ ಕುಲಕರ್ಣಿಗೆ ಆ ಪ್ರಕರಣದಲ್ಲಿ ಇವತ್ತು ಜಾಮೀನು ಮಂಜೂರಾಗಿದೆ. ಜೈಲಿನಿಂದ ಬಿಡುಗಡೆ ಆಗ್ತಾ ಇದ್ದಾರೆ. ಅಷ್ಟು ಮಾತ್ರ ಅಲ್ಲ, ಹಿಂದೆ ಟ್ರಯಲ್ ಕೋರ್ಟ್ ಏನು ತೀರ್ಪನ್ನು ಕೊಟ್ಟಿತ್ತು, ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ, ಆ ತೀರ್ಪಿಗೆ ಇದೀಗ ಹೈಕೋರ್ಟ್ ತಡೆ ನೀಡಿದೆ. ಜೊತೆಗೆ ಇನ್ನೊಂದು ರಿಲೀಫ್ ಅಂದ್ರೆ, ವಿನಯ್ ಕುಲಕರ್ಣಿ ಇದೀಗ ಶಾಸಕ ಸ್ಥಾನವನ್ನು ಕೂಡ ಮರಳಿ ಪಡಿತಾ ಇದ್ದಾರೆ. ಇನ್ನೂ ಒಂದು ರಿಲೀಫ್ ಏನಪ್ಪಾ ಅಂದ್ರೆ, ಹಿಂದೆ ಧಾರವಾಡಕ್ಕೆ ಎಂಟ್ರಿಗೆ ಅವಕಾಶ ಇರಲಿಲ್ಲ. ಆದ್ರೆ ಇದೀಗ ವಿನಯ್ ಕುಲಕರ್ಣಿ ಧಾರವಾಡಕ್ಕೂ ಕೂಡ ಎಂಟ್ರಿ ಕೊಡಬಹುದು. ಇನ್ನು ಹೇಳಕ್ಕಾಗಲ್ಲ, ಸಚಿವ ಸಂಪುಟ ವಿಸ್ತರಣೆ ಆಗ್ತಾ ಇದೆ. ವಿನಯ್ ಕುಲಕರ್ಣಿಗೆ ಸಚಿವ ಸ್ಥಾನ ಸಿಕ್ಕರೂ ಕೂಡ ಅಚ್ಚರಿ ಇಲ್ಲ. ನೋಡಿ, ಒಮ್ಮೊಮ್ಮೆ ಹೆಂಗೆಲ್ಲ ಆಗುತ್ತೆ ಅಂದ್ರೆ, ವಿನಯ್ ಕುಲಕರ್ಣಿ ರಾಜಕೀಯ ಜೀವನವೇ ಅಂತ್ಯ ಎನ್ನುವ ಹಂತಕ್ಕೆ ಹೋಗಿಬಿಟ್ಟಿತ್ತು, ಆಲ್ಮೋಸ್ಟ್ ಮುಗೀತು ಎನ್ನುವ ರೀತಿಯಲ್ಲಿ. ಆದರೆ ಇದೀಗ ಮತ್ತೊಮ್ಮೆ ರಾಜಕೀಯ ಜೀವನ ಅರಳುವಂತಹ ಲಕ್ಷಣಗಳೆಲ್ಲವೂ ಕೂಡ ಕಾಣಿಸ್ತಾ ಇದೆ. ಇಂಥ ಬೆಳವಣಿಗೆ ಆಗಿದೆ. ಹಾಗಾದ್ರೆ ಏನೆಲ್ಲ ಆಗ್ತಾ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಗಮನಿಸ್ತಾ ಹೋಗೋಣ. ಒಂದು ಕಡೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಾಯಿದೆ, ಈ ಘಟನೆ ನಡೆದಿದ್ದು 2016 ಜೂನ್ 15ನೇ ತಾರೀಕು. ಜಿಲ್ಲಾ ಪಂಚಾಯತ್ ಸದಸ್ಯ ಅಥವಾ ಬಿಜೆಪಿಯ ಮುಖಂಡ ಯೋಗೇಶ್ ಗೌಡ ಕೊಲೆ ಪ್ರಕರಣ. ಸುದೀರ್ಘವಾದಂತಹ ವಿಚಾರಣೆ, ಸಾಕಷ್ಟು ಬೆಳವಣಿಗೆ ಎಲ್ಲವೂ ಕೂಡ ಆಗಿತ್ತು. ಅಂತಿಮವಾಗಿ ಮೊನ್ನೆ ತಾನೇ ಅಂದ್ರೆ ಏಪ್ರಿಲ್ ತಿಂಗಳಲ್ಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ತನ್ನ ತೀರ್ಪನ್ನ ಪ್ರಕಟ ಮಾಡಿತ್ತು. ವಿನಯ್ ಕುಲಕರ್ಣಿ ಸೇರಿದಂತೆ ಒಟ್ಟಾರೆಯಾಗಿ 16 ಮಂದಿ ಆರೋಪಿಗಳನ್ನ ಅಪರಾಧಿಗಳು ಅಂತ ಹೇಳಿ ತೀರ್ಪನ್ನ ಪ್ರಕಟ ಮಾಡಿತ್ತು. ಬಹುತೇಕ ಎಲ್ಲರಿಗೂ ಕೂಡ ಜೀವಾವಧಿ ಶಿಕ್ಷೆಯನ್ನು ನೀಡಲಾಗಿತ್ತು. ಓರ್ವ ಪೊಲೀಸ್ ಅಧಿಕಾರಿಗೂ ಕೂಡ ಶಿಕ್ಷೆ ಆಗಿತ್ತು. ಆ ವ್ಯಕ್ತಿಗೆ 7 ವರ್ಷಗಳ ಕಾಲ ಜೈಲು ಶಿಕ್ಷೆ, ಚನ್ನಕೇಶವ ಟಿಂಗ್ರೀಕರ್ ಅಂತ ಹೇಳಿ ಒಟ್ಟಾರೆಯಾಗಿ ಎಲ್ರಿಗೂ ಕೂಡ ಶಿಕ್ಷೆ ಪ್ರಕಟ ಆಗಿತ್ತು. ಆ ನಂತರ ವಿನಯ್ ಕುಲಕರ್ಣಿ ಸಹಜವಾಗಿಯೇ 2 ವರ್ಷಕ್ಕಿಂತ ಹೆಚ್ಚು ಶಿಕ್ಷೆ ಪ್ರಕಟ ಆದಂತ ಕಾರಣಕ್ಕಾಗಿ ಶಾಸಕ ಸ್ಥಾನವನ್ನು ಕೂಡ ಕಳ್ಕೊಂಡು ಬಿಟ್ಟಿದ್ರು. ಇನ್ನೇನು ಧಾರವಾಡಕ್ಕೆ ಬೈ ಎಲೆಕ್ಷನ್ ಆಗಬೇಕು ಎನ್ನುವ ಹಂತಕ್ಕೂ ಕೂಡ ಹೋಗ್ಬಿಟ್ಟಿತ್ತು. ಈಗ ವಿನಯ್ ಕುಲಕರ್ಣಿ ನೋಡಿ, ಇಷ್ಟು ಬೇಗ ಏನಾದರೂ ಹೈಕೋರ್ಟ್ ನಲ್ಲಿ ತೀರ್ಪು ಬಂದಿಲ್ಲ ಅಂತ ಆಗಿದ್ರೆ ಸ್ವಲ್ಪ ದಿನಗಳಲ್ಲಿ ಬೈ ಎಲೆಕ್ಷನ್ ಅನೌನ್ಸ್ ಆಗುವಂತ ಸಾಧ್ಯತೆಯೂ ಕೂಡ ಇತ್ತು. ಆದ್ರೆ ವಿನಯ್ ಕುಲಕರ್ಣಿ ನೋಡಿ, ಅದೃಷ್ಟ ಅನ್ಬೇಕು ಏನನ್ಬೇಕು ಗೊತ್ತಿಲ್ಲ, ಬೈ ಎಲೆಕ್ಷನ್ ಅನೌನ್ಸ್ ಆಗೋಕ್ಕೂ ಮುನ್ನವೇ ಇಂಥದ್ದೊಂದು ತೀರ್ಪು ಕೂಡ ಪ್ರಕಟ ಆಗಿಬಿಡ್ತು. ಬೇಗ ಜಾಮೀನು ಕೂಡ ಸಿಕ್ಕಿಬಿಡ್ತು, ಶಿಕ್ಷೆಗೂ ಕೂಡ ತಡೆ ಬಿದ್ದಂಗಾಯ್ತು. ಮತ್ತೊಮ್ಮೆ ಅವರು ಶಾಸಕ ಸ್ಥಾನದಲ್ಲೂ ಕೂಡ ಉಳ್ಕೊಳ್ಳುವಂತ ಪರಿಸ್ಥಿತಿ ಎದುರಾಯ್ತು. ಓಕೆ, ಹಿಂದೆ ಈ ರೀತಿಯಾಗಿ ಶಿಕ್ಷೆ ಎಲ್ಲವೂ ಕೂಡ ಪ್ರಕಟ ಆಗಿತ್ತ. ಪ್ರಕಟ ಆದ ಬಳಿಕ ಅವರು ಇದರ ವಿರುದ್ಧವಾಗಿ ಹೈಕೋರ್ಟ್ ಹೋಗ್ತಾರಲ್ಲ, ಅದೇ ರೀತಿಯಾಗಿ ಇವರು ಕೂಡ ಹೈಕೋರ್ಟ್ಗೆ ಹೋಗಿದ್ರು. ನನಗೆ ಜಾಮೀನು ಬೇಕು, ಆ ಶಿಕ್ಷೆಗೆ ತಡೆ ನೀಡಬೇಕು ಎನ್ನುವಂತ ರೀತಿಯಲ್ಲಿ ಹೈಕೋರ್ಟ್ ಅಲ್ಲೂ ಕೂಡ ಸುದೀರ್ಘವಾದಂತ ವಾದ ಪ್ರತಿವಾದ ಎಲ್ಲವೂ ಕೂಡ ನಡೆದಿತ್ತು. ಸಿ.ವಿ. ನಾಗೇಶ್ ವಿನಯ್ ಕುಲಕರ್ಣಿ ಪರವಾಗಿ ವಾದವನ್ನ ಮಾಡಿದ್ರು. ಅವರ ಪ್ರಮುಖ ವಾದದ ವಿಚಾರ ಏನಪ್ಪಾ ಅಂದ್ರೆ, ಸಿಬಿಐ ಇಲ್ಲಿ ಸಾಕ್ಷಿಯನ್ನ ಹುಟ್ಟು ಹಾಕಿದೆ, ಸಾಕ್ಷಿಯನ್ನ ಕ್ರಿಯೇಟ್ ಮಾಡಿದೆ, ಇದು ರಾಜಕೀಯ ಷಡ್ಯಂತ್ರ, ರಾಜಕೀಯ ಪಿತೂರಿ, ಈ ಕೊನೆಗೂ ವಿನಯ್ ಕುಲಕರ್ಣಿಗೂ ಯಾವುದೇ ರೀತಿಯಲ್ಲೂ ಕೂಡ ಪಾತ್ರ ಇಲ್ಲ. ಈ ರೀತಿಯ ಒಂದಷ್ಟು ವಾದವನ್ನ ಸಿ.ವಿ. ನಾಗೇಶ್ ಮಂಡಿಸಿದ್ರು. ಅಂತಿಮವಾಗಿ ಸಹಜವಾಗಿ ಕುತೂಹಲ ಇತ್ತು, ಇವತ್ತು ಏನು ತೀರ್ಪು ಬರಬಹುದು ಎನ್ನುವ ರೀತಿಯಲ್ಲಿ. ಅಂತಿಮವಾಗಿ ಇದೀಗ ವಿನಯ್ ಕುಲಕರ್ಣಿಗೆ ಬಿಗ್ ರಿಲೀಫ್ ಆಗುವ ರೀತಿಯಲ್ಲಿ ತೀರ್ಪು ಪ್ರಕಟ ಆಗಿದೆ. ಹಾಗಾದ್ರೆ ಇಲ್ಲಿಗೆಲ್ಲ ಮುಗಿದು ಹೋಯ್ತಾ, ಮುಂದೇನು ಎನ್ನುವಂತ ವಿಚಾರವನ್ನ ಗಮನಿಸ್ತಾ ಹೋಗೋದಾದ್ರೆ, ಬಂಧುಗಳು, ಇಲ್ಲಿಗೆ ಮುಗೀತು ಅಂತಲ್ಲ. ಇವತ್ತು ಹೈಕೋರ್ಟ್ ನೀಡಿರೋದು ಮಧ್ಯಂತರವಾದಂತ ಆದೇಶ. ಅಂತಿಮ ತೀರ್ಪು ಹೈಕೋರ್ಟ್ ನಲ್ಲಿ ಬರೋದಕ್ಕೆ ಬಾಕಿ ಇದೆ. ಇದು ಒಂದು ವಿಚಾರ. ಮತ್ತೊಂದು, ಇದರ ವಿರುದ್ಧವಾಗಿ ಸಿಬಿಐ ಸಹಜವಾಗಿ ಸುಪ್ರೀಂ ಕೋರ್ಟ್ಗೆ ಅವರು ಮೇಲ್ಮನವಿಯನ್ನು ಸಲ್ಲಿಸ್ತಾರೆ. ತಮ್ಮ ವಾದವನ್ನು ಅವರು ಸುಪ್ರೀಂ ಕೋರ್ಟ್ ನಲ್ಲೂ ಕೂಡ ಮುಂದಿಡ್ತಾರೆ. ಸುಪ್ರೀಂ ಕೋರ್ಟ್ ಇದಕ್ಕೆ ಸಂಬಂಧಪಟ್ಟಾಗ ಯಾವ ತೀರ್ಮಾನ ತೆಗೆದುಕೊಳ್ಳುತ್ತೆ ಕಾದು ನೋಡಬೇಕಾಗಿದೆ. ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಆದೇಶವನ್ನ ಎತ್ತಿ ಹಿಡಿತು ಅಂತಾದ್ರೆ ವಿನಯ್ ಕುಲಕರ್ಣಿಗೆ ಆರಾಮಾಗಿ ಬಿಗ್ ರಿಲೀಫ್ ಸಿಕ್ಕ ಹಾಗೆ. ಹೈಕೋರ್ಟ್ ಆದೇಶವನ್ನ ಎತ್ತಿ ಹಿಡಿಯಲಿಲ್ಲ, ಸಿಬಿಐ ವಾದಕ್ಕೆ ಏನಾದರೂ ಸುಪ್ರೀಂ ಕೋರ್ಟ್ ಪುರಸ್ಕಾರವನ್ನ ನೀಡ್ತು ಅಂತಾದ್ರೆ ವಿನಯ್ ಕುಲಕರ್ಣಿಗೆ ಜೈಲಿಂದ ಹೊರಗಡೆ ಬಂದಿದ್ದಾರೆ. ಮತ್ತೊಮ್ಮೆ ವಿನಯ್ ಕುಲಕರ್ಣಿ ಜೈಲು ಸೇರುವಂತ ಪರಿಸ್ಥಿತಿ ಎದುರಾಗುತ್ತೆ. ಮತ್ತೊಮ್ಮೆ ರಾಜಕೀಯ ಜೀವನ ಅಲ್ಲೋಲ ಕಲ್ಲೋಲ, ಏರುಪೇರು ಅಂತ ಪರಿಸ್ಥಿತಿ ಎಲ್ಲವೂ ಕೂಡ ನಿರ್ಮಾಣ ಆಗಿ ಬಿಡುತ್ತೆ. ಏನು ಪ್ರಕರಣ, ಒಂದಷ್ಟು ವಿವರವನ್ನು ಗಮನಿಸ್ತಾ ಹೋಗೋಣ. ಆ ಸಂದರ್ಭದಲ್ಲಿ ಏನೇನು ಆಗಿತ್ತು ಎನ್ನುವಂತ ರೀತಿಯಲ್ಲಿ
ಬಂಧುಗಳಾಗಲೇ ಹೇಳಿದಾಗೆ 2016 ಸಂದರ್ಭದಲ್ಲಿ ನಡೆದಂಥ ಘಟನೆ. ಯೋಗೇಶ್ ಗೌಡ ಆಗುತ್ತಾನೆ ಧಾರವಾಡದಲ್ಲಿ ನಿಧಾನಕ್ಕೆ ಬೆಳೀತಾ ಇದ್ದಂಥ ನಾಯಕ. ಯಾವುದೋ ಒಂದು ಸಭೆಯಲ್ಲಿ ವಿನಯ್ ಕುಲಕರ್ಣಿಗೂ ಯೋಗೇಶ್ ಗೌಡಗೂ ಕ್ಲಾಶ್ ಆಗಿರುತ್ತೆ. ಒಂದು ರೀತಿಯಲ್ಲಿ ಈಗೋ ಕ್ಲಾಶಸ್ ಎನ್ನುವ ರೀತಿಯಲ್ಲಿ ಆಗುತ್ತೆ. ಹೀಗಿದ್ದಂಥ ಸಂದರ್ಭದಲ್ಲಿ 2016 ಜೂನ್ ಸಂದರ್ಭದಲ್ಲಿ ತಮ್ಮ ಜಿಮ್ ಮುಂದೆ ಸಪ್ತಾಪುರದಲ್ಲಿ ಕುಳಿತಂಥ ಸಂದರ್ಭದಲ್ಲಿ ಯೋಗೇಶ್ ಗೌಡರನ್ನ ಅತ್ಯಂತ ಭೀಕರವಾಗಿ ಸಾಯಿಸಿ ಹೋಗಲಾಗಿತ್ತು. ಅದಾದ ಬಳಿಕ ಏನಾಗುತ್ತೆ, ಒಂದು 6 ಮಂದಿ ನಾವೇ ಕೊಲೆ ಮಾಡಿದ್ದು ಸ್ವಾಮಿ ಅಂತೇಳಿ ಶರಣಾಗಿ ಬಿಟ್ಟಿದ್ರು. ಪೊಲೀಸರು ಕೂಡ ಅದೇ ರೀತಿಯಲ್ಲಿ ತನಿಖೆಯನ್ನು ಮಾಡಿ ಚಾರ್ಜ್ ಶೀಟ್ ಅನ್ನು ಕೂಡ ಸಲ್ಲಿಕೆ ಮಾಡಿಬಿಟ್ರು. ಪೊಲೀಸರು ಆರಂಭದಲ್ಲಿ ಇದು ಆಸ್ತಿ ವ್ಯಾಜ್ಯ ಅಥವಾ ವೈಷಮ್ಯದ ಕಾರಣಕ್ಕಾಗಿ ಆಯಿತು, ರಾಜಕೀಯ ಕಾರಣ ಅಂತದ್ದು ಏನೂ ಇಲ್ಲ ಎನ್ನುವ ರೀತಿಯಲ್ಲಿ ಪೊಲೀಸರು ಇದಕ್ಕೊಂದು ರೂಪವನ್ನು ಕೊಟ್ಟು ಬಿಟ್ಟಿದ್ರು. ಅದಾದ ಬಳಿಕ ಫ್ಯಾಮಿಲಿಯವರು ಹೋರಾಟವನ್ನು ಮಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ. ಆರಂಭದಲ್ಲಿ ಅವರ ಪತ್ನಿಯು ಕೂಡ ಹೋರಾಟ ಮಾಡಿದ್ರು, ಆದರೆ ಅವ್ರ ಪತ್ನಿ ಅದಾದ ಬಳಿಕ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗ್ತಾರೆ ಬಿಡಿ. ಒಟ್ಟಾರೆಯಾಗಿ ಇಂಥದ್ದೆಲ್ಲ ಬೆಳವಣಿಗೆ ಆಗ್ತಾ ಇತ್ತು. ರಾಜ್ಯ ಸರ್ಕಾರ ಸಿಬಿಐಗೆ ಒಪ್ಪಿಸೋದಕ್ಕೆ ಒಪ್ಕೊಂಡಿರಲಿಲ್ಲ. ಆನಂತರ ಬಿಜೆಪಿ ಸರ್ಕಾರ ಬರ್ತಾ ಇದ್ದ ಹಾಗೆ ಈ ತನಿಖೆಯನ್ನ ಸಿಬಿಐಗೆ ವಹಿಸಲಾಯಿತು. ಸಿಬಿಐ ಎಂಟ್ರಿ ಕೊಡ್ತಾ ಇದ್ದಾಗೆ ಎಲ್ಲವೂ ಕೂಡ ಬಯಲಾಗೋದಕ್ಕೆ ಶುರುವಾಯಿತು. ಹೆಚ್ಚು ಕಡಿಮೆ 750 ಮಂದಿ ವಿಚಾರಣೆಯನ್ನ ಸಿಬಿಐ ನಡೆಸಿತ್ತು. 2020ರಲ್ಲಿ ವಿನಯ್ ಕುಲಕರ್ಣಿಯನ್ನ ಅರೆಸ್ಟ್ ಕೂಡ ಮಾಡಲಾಯಿತು. ಇದರ ನಡುವೆ ಈ ಪ್ರಕರಣದಲ್ಲಿ A1 ಆರೋಪಿಯಾಗಿದ್ದಂಥ ಬಸವರಾಜ್ ಮುತ್ತಗಿ ಎನ್ನುವಂಥ ವ್ಯಕ್ತಿ ಮಾಫಿ ಸಾಕ್ಷಿ ಆಗೋದಕ್ಕೆ ಒಪ್ಕೊಳ್ತಾರೆ, ಅಪ್ರೂವರ್ ಆಗ್ತಾರೆ. ಮಾಫಿ ಸಾಕ್ಷಿ ಅಂತ ಹೇಳಿ ಕರಿತೀವಿ. ಹೀಗಾಗಿ ಸಿಬಿಐ ತನಿಖೆಗೆ ಇನ್ನಷ್ಟು ಬಲ ಬಂದಂಗಾಗಿತ್ತು. ಸಿಬಿಐ ಬಸವರಾಜ್ ಮುತ್ತಗಿಯ ಮಾಫಿ ಸಾಕ್ಷಿಯ ಜೊತೆಗೆ ಕಾಲ್ ರೆಕಾರ್ಡ್, CDR, ಟವರ್ ಲೊಕೇಶನ್ ಆಧಾರದ ಮೇಲೆ ಆಡಿಯೋ ರೆಕಾರ್ಡಿಂಗ್ಸು, ಹಾಗೆ ಸಾಕ್ಷಿಗಳಿಗೆ ಬೆದರಿಕೆ ಹಾಕಿತ್ತು. ಇಂಥ ಸಾಕಷ್ಟು ಟೆಕ್ನಿಕಲ್ ಎವಿಡೆನ್ಸ್ಗಳ ಆಧಾರದ ಮೇಲೆ ಕೋರ್ಟ್ ಮುಂದೆ ಒಂದಷ್ಟು ವಿಚಾರಗಳನ್ನು ಮುಂದಿಟ್ಟಿತ್ತು. ಅಂತಿಮವಾಗಿ ಅದೆಲ್ಲದರ ಆಧಾರದ ಮೇಲೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ತನ್ನ ತೀರ್ಪನ್ನ ಪ್ರಕಟ ಮಾಡಿತ್ತು. ಅದರ ನಡುವೆ ಬಹಳ ಚರ್ಚೆ ಆದಂಥ ವಿಚಾರ ಏನಪ್ಪಾ ಅಂದ್ರೆ, ಈ ಪ್ರಕರಣದಲ್ಲಿ ವ್ಯವಸ್ಥೆನೇ ಬುಡಮೇಲು ಮಾಡಲಾಗಿದೆ ಎನ್ನುವಂಥ ಮಾತುಗಳೆಲ್ಲವೂ ಕೂಡ ಕೇಳಿ ಬಂದಿತ್ತು. ಕೋರ್ಟ್ನ ಹಿಂದಿನ ತೀರ್ಪದಲ್ಲೂ ಕೂಡ ಅದು ಉಲ್ಲೇಖ ಆಗಿತ್ತು. ಏನೇನಂತ ಅಂದರೆ, ಯೋಗೇಶ್ ಗೌಡರನ್ನ ಹತ್ಯೆ ಮಾಡೋದಕ್ಕೆ ಮೊದಲೇ ಪ್ಲಾನ್ ಅನ್ನ ಮಾಡಿಕೊಳ್ಳಲಾಗಿತ್ತು ಎನ್ನುವ ರೀತಿಯಲ್ಲಿ. ಅಂದರೆ ಇಂಥ ದಿನ ಹೀಗೆ ಹತ್ಯೆ ಮಾಡ್ತೀವಿ, ಹತ್ಯೆ ಆದ ಬಳಿಕ 6 ಮಂದಿ ಬಂದು ಶರಣಾಗ್ತಾರೆ, ಅದಾದ ಬಳಿಕ ಪೊಲೀಸರು ಹೀಗೆ ಮಾಡಬೇಕು ಎನ್ನುವ ರೀತಿಯಲ್ಲಿ ಆ ಸಭೆಯಲ್ಲಿ ಸ್ವತಃ ಪೊಲೀಸ್ ಅಧಿಕಾರಿಗಳು ಕೂಡ ಭಾಗಿಯಾಗಿದ್ದಾರೆ ಎನ್ನುವಂತ ಆರೋಪ ಕೇಳಿ ಬಂದಿತ್ತು. ಹೀಗಾಗಿ 6 ಮಂದಿ ಆರೋಪಿಗಳು ಸ್ವತಃ ಅವರಾಗೆ ಶರಣಾದ್ರು. ವಿನಯ್ ಕುಲಕರ್ಣಿಯನ್ನ ಇದರಲ್ಲಿ ಬಚಾವ್ ಮಾಡಬೇಕು ಎನ್ನುವಂತ ಕಾರಣಕ್ಕಾಗಿ ಪೊಲೀಸರು ಕೂಡ ಅದಕ್ಕೆ ಸಾಥನ್ನ ಕೊಟ್ಟರು. ವಿನಯ್ ಕುಲಕರ್ಣಿ ಹೇಳಿದ ರೀತಿಯಲ್ಲೇ ಪೊಲೀಸರು ಈ ಪ್ರಕರಣ ಸಂಬಂಧಪಟ್ಟಾಗಿ ತನಿಖೆಯನ್ನು ಮಾಡಿ ಈ ಪ್ರಕರಣವನ್ನು ಮುಚ್ಚಿ ಹಾಕುವಂತ ಪ್ರಯತ್ನವನ್ನ ಮಾಡಿದ್ರು ಎನ್ನುವಂತ ಮಾತುಗಳು ಕೇಳಿ ಬಂದಿತ್ತು. ಹಿಂದೆ ಅಂದ್ರೆ ಟ್ರಯಲ್ ಕೋರ್ಟ್ ಇದೇ ರೀತಿಯಾಗಿ ತೀರ್ಪು ಕೊಟ್ಟ ಕಾರಣಕ್ಕಾಗಿ ಹೀಗೆ ಆಗಿತ್ತು ಅಂತ ನಾವು ಹೇಳ್ಬೋದಿತ್ತು. ಆದ್ರೆ ಈಗ ಜಾಮೀನು ಸಿಕ್ಕಿದೆ, ಆ ತೀರ್ಪಿಗೆ ತಡೆ ಬಿದ್ದಂತ ಕಾರಣಕ್ಕಾಗಿ ಹೀಗಂತೆ ಹಾಗಂತೆ ಅಂತ ಹೇಳುವಂತ ಪರಿಸ್ಥಿತಿ ಎದುರಾಗಿ ಬಿಟ್ಟಿದೆ. ಒಟ್ಟಾರೆ ಇಂಥದ್ದೆಲ್ಲವೂ ಕೂಡ ಆಗಿತ್ತು. ಆ ಕಾರಣಕ್ಕಾಗಿ ಬಸವರಾಜ್ ಚನ್ನಕೇಶವ ಟಿಂಗರಿಕರ್ ಎನ್ನುವಂತ ವ್ಯಕ್ತಿ ಪೊಲೀಸ್ ಅಧಿಕಾರಿ, ಅವರಿಗೂ ಕೂಡ ಈ ಪ್ರಕರಣದಲ್ಲಿ ಶಿಕ್ಷೆ ಪ್ರಕಟ ಆಗಿತ್ತು. ಒಟ್ಟಾರೆಯಾಗಿ ಬಹಳ ಅಂದ್ರೆ ವ್ಯವಸ್ಥೆಯನ್ನು ತಾವು ಬೇಕಾದ ರೀತಿಯಲ್ಲಿ ಬಳಸ್ಕೊಂಡಿದ್ದಾರೆ ಎನ್ನುವಂತ ಚರ್ಚೆ ಆಗಿದ್ದು. ಅಂದ್ರೆ ಪೊಲೀಸ್ ಅಧಿಕಾರಿಗಳನ್ನ ಬಳಸ್ಕೊಂಡ್ರು, ಸಿನಿಮಾ ರೀತಿಯಲ್ಲಿ ಆರೋಪಿಗಳನ್ನ ಸರೆಂಡರ್ ಮಾಡಿ ಹೀಗೆ ತನಿಖೆ ಆಗಬೇಕು ಎನ್ನುವ ರೀತಿಯಲ್ಲಿ ಸೂಚನೆಯನ್ನು ಕೊಟ್ಟರು. ಕೊಲೆಗೆ ಮೊದಲೇ ಇವರೆಲ್ಲರೂ ಕೂಡ ಸೇರ್ ಪ್ಲಾನ್ ಮಾಡಿದ್ರು. ಪೊಲೀಸರು ಯಾವುದೇ ಅಂದ್ರೆ ನಿಯಮಗಳನ್ನು ಸರಿಯಾಗಿ ಫಾಲೋ ಮಾಡಲಿಲ್ಲ, ಯಾವುದೇ ಸಾಕ್ಷಿಯನ್ನು ಕೂಡ ಸರಿಯಾಗಿ ಕಲೆ ಹಾಕಿಲ್ಲ. ಇಂಥದ್ದೆಲ್ಲವೂ ಕೂಡ ಕೇಳಿ ಬಂದಿತ್ತು. ಸಿಬಿಐ ಎಂಟ್ರಿ ಕೊಟ್ಟ ಬಳಿಕ ಪ್ರಕರಣ ಬೇರೆ ದಿಕ್ಕನ್ನೇ ಪಡೆದಿತ್ತು ಎನ್ನುವಂತ ಮಾತುಗಳೆಲ್ಲವೂ ಕೂಡ ಇತ್ತು. ಆದ್ರೆ ಅಂತಿಮವಾಗಿ ಈಗ ಇಂಥದ್ದೊಂದು ಬೆಳವಣಿಗೆ ಆಗಿದೆ. ಇದನ್ನು ಹೇಗೆ ವ್ಯಾಖ್ಯಾನ ಮಾಡ್ತೀರಿ, ಇದು ನಿಮಗೆ ಬಿಟ್ಟಿರುವಂತ ವಿಚಾರ. ಈಗ ವಿನಯ್ ಕುಲಕರ್ಣಿಗೆ ಒಳ್ಳೆ ಸಂದರ್ಭದಲ್ಲೇ ತನಗೆ ಬೇಕಾದ ಸಂದರ್ಭದಲ್ಲಿ ಜಾಮೀನು ಸಿಕ್ಕಿದೆ. ಈಗ ಸಚಿವ ಸಂಪುಟ ವಿಸ್ತರಣೆ ಅದು ಮುಗಿದು ಹೋಗಿಬಿಟ್ಟಿದ್ರೆ ಸಚಿವ ಸ್ಥಾನ ಅಂದ್ರೆ ಆ ನಿರೀಕ್ಷೆನ ಇಟ್ಕೊಳ್ಳೋಕೆ ಸಾಧ್ಯ ಆಗ್ತಿರ್ಲಿಲ್ಲ. ಈಗ ಆ ಸಚಿವ ಸ್ಥಾನವೂ ಸಿಗಬಹುದು, ಹೇಳಕ್ಕಾಗಲ್ಲ. ಆ ನಿರೀಕ್ಷೆನೂ ಕೂಡ ಇಟ್ಕೊಳ್ತಾರೆ. ಜೈಲಿಗೆ ಹೋಗಿ ಬಂದಂತೂ ನಮ್ಮಲ್ಲಿ ಎಂತೆಂಥ ಪೊಸಿಷನ್ ಇದ್ದಾರೆ ನಿಮಗೆ ಗೊತ್ತಿರುವಂತ ವಿಚಾರವೇ. ಮತ್ತೊಂದು ಬೈ ಎಲೆಕ್ಷನ್ ಏನಾದರೂ ಅನೌನ್ಸ್ ಆಗಿದ್ರೆ ಅಲ್ಲಿ ರಾಜಕೀಯ ಜೀವನವೂ ಕೂಡ ಒಂದು ರೀತಿಯಲ್ಲಿ ಮಸುಕು ಕವಿದ ರೀತಿಯಲ್ಲಿ ಆಗ್ತಾ ಇತ್ತು. ಆದ್ರೆ ಬೈ ಎಲೆಕ್ಷನ್ ಕೂಡ ಅನೌನ್ಸ್ ಆಗೋಕ್ಕೂ ಮುನ್ನವೇ ಇಂಥದ್ದೊಂದು ತೀರ್ಪು ಪ್ರಕಟ ಆಗಿದೆ. ಏನಂತಾರೆ ಕಮೆಂಟ್ ಮಾಡಿ. ಧನ್ಯವಾದ.